ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಕಥೆಯನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋ ನೋಡ್ತಾ ಇರೋಂಥವರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏನಪ್ಪ ಕತೆ ಅಂದರೆ, ಹೀಗೆ ಒಂದು ರಾಜ್ಯ, ಆ ರಾಜ್ಯಕ್ಕೆ ಒಬ್ಬ ರಾಜ ಇರ್ತಾನೆ. ಆ ರಾಜ್ಯದ ಜನರ ಕಷ್ಟ ಸುಖಗಳು ಹಾಗೂ ಹೋಗುಗಳನ್ನೆಲ್ಲ ನೋಡಿಕೊಂಡು ಅದನ್ನೆಲ್ಲ ಬಗೆಹರಿಸ್ತಾ ಇರ್ತಾನೆ. ಹೀಗೆ ಆ ರಾಜ್ಯದಲ್ಲಿ ಒಂದು ಹಳ್ಳಿ, ಆ ಹಳ್ಳಿಲಿ ಒಬ್ಬ ರೈತ ಅವನ ಹೊಲದಲ್ಲಿ ಸೇಬನ್ನು ಹಾಕಿರ್ತಾನೆ. ಅಂದರೆ ಸೇಬನ್ನು ಬೆಳೆದಿರ್ತಾನೆ. ಆ ಒಂದು ಮರದಲ್ಲಿ ಒಂದು ಮಾತ್ರ ಸೇಬು ಬಿಟ್ಟಿರುತ್ತೆ. ಅಂದರೆ ಒಂದೇ ಒಂದು ಸೇಬು ಹಣ್ಣು ಮಾತ್ರ ಆ ಮರದಲ್ಲಿ ಬಿಟ್ಟಿರುತ್ತೆ. ಆಗ ಆ ರೈತ ಆ ಸೇಬು ಹಣ್ಣನ್ನು ತಗೊಂಡು ಈ ವಿಶೇಷವಾದ ಒಂದು ಹಣ್ಣನ್ನು ನನಗೆ ಇಷ್ಟ ಆದಂಥ ವಿಶೇಷವಾದ ವ್ಯಕ್ತಿಗೆ ಕೊಡಬೇಕು ಅಂತ ಹೇಳಿ ಆ ಒಂದು ಹಣ್ಣನ್ನು ತಗೊಂಡು ಅರಮನೆಗೆ ಹೋಗ್ತಾನೆ. ಹೋಗಿ ಅಲ್ಲಿ ಇದ್ದಂಥ ರಾಜನಿಗೆ ಆ ಹಣ್ಣನ್ನು ಕೊಡ್ತಾನೆ. ಆಗ ರಾಜ ಕೇಳ್ತಾನೆ, ಈ ಹಣ್ಣನ್ನು ನೀನು ಯಾಕೆ ನನಗೆ ತಂದುಕೊಟ್ಟೆ ಅಂತೇಳಿ ಕೇಳ್ತಾರೆ. ಆಗ ಆ ಬಡ ರೈತ ಹೇಳ್ತಾನೆ, ಇದು ನನ್ನ ಹೊಲದಲ್ಲಿದ್ದ ಒಂದೇ ಒಂದು ಮರದಲ್ಲಿ ಬಿಟ್ಟಂಥ ಒಂದೇ ಹಣ್ಣು, ಇದು ವಿಶೇಷವಾದಂಥ ಹಣ್ಣು. ಈ ಹಣ್ಣನ್ನು ನನಗೆ ಇಷ್ಟವಾದಂಥ ವಿಶೇಷವಾದ ವ್ಯಕ್ತಿಗೆ ಕೊಡಬೇಕು ಅಂತ ನಾನು ಅಂದ್ಕೊಂಡೆ. ಹಾಗೆ ನಾನು ಇಷ್ಟಪಡುವಂಥ ವಿಶೇಷವಾದ ವ್ಯಕ್ತಿ ನೀವೇ ಸ್ವಾಮಿಗಳೇ. ಅದಕ್ಕೆ ನಾನು ನಿಮಗೆ ಕೊಡಬೇಕು ಅಂತ ಇದನ್ನು ತಂದಿದ್ದೀನಿ. ದಯವಿಟ್ಟು ಇದನ್ನು ಸ್ವೀಕಾರ ಮಾಡಿ ಅಂತೇಳಿ ಆ ಒಂದು ಹಣ್ಣನ್ನು ಆ ರಾಜನಿಗೆ ಕೊಡ್ತಾನೆ. ಆಗ ರಾಜರಿಗೆ ತುಂಬ ಖುಷಿಯಾಗುತ್ತೆ. ಈ ವ್ಯಕ್ತಿ ನನ್ನನ್ನು ವಿಶೇಷ ಅಂತ ಪರಿಗಣಿಸಿದ್ದಾನೆ. ಇವನು ಬಿಟ್ಟಂಥ ಒಂದು ಹಣ್ಣನ್ನು ನನಗೋಸ್ಕರ ತಂದಿದ್ದಾನೆ. ಅದರಲ್ಲೂ ಆತ ಬಡ ರೈತ, ಅವನು ನನಗೆ ಅಂತ ತಂದುಕೊಟ್ಟಿದ್ದಾನೆ. ಇವನಿಗೆ ನಾನು ಏನನ್ನಾದರೂ ಕೊಡಲೇಬೇಕು ಅಂತೇಳಿ ಅಲ್ಲೇ ಇದ್ದಂಥ ಸೇವಕರು ಮತ್ತು ಮಂತ್ರಿಗಳಿಗೆ ಹೇಳಿ ಆತನಿಗೆ, ಅಂದರೆ ಬದುಕೋದಕ್ಕೆ ಅವನ ಜೀವನಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಕೊಡಿ ಅಂತೇಳಿ ಆ ಮಂತ್ರಿಗಳಿಗೆ ಆದೇಶವನ್ನು ಮಾಡ್ತಾರೆ. ಆಗ ಆ ಮಂತ್ರಿಗಳು ಸಾಕಷ್ಟು ಹಣ, ವಜ್ರ ವೈಡೂರ್ಯಗಳು ಮತ್ತು ಆತನ ಜೀವನಕ್ಕೆ ಬೇಕಾದಂಥ ಎಲ್ಲನೂ ಕೂಡ ಒಂದು ಚೀಲದಲ್ಲಿ ಕಟ್ಟಿ ಆತನಿಗೆ ಕೊಡ್ತಾರೆ. ಆಗ ಜೊತೆಗೆ ಅದೆಲ್ಲವನ್ನು ತಗೊಂಡೋಗೋದಕ್ಕೆ ಒಂದು ಕುದುರೆಯನ್ನು ಕೂಡ ಆ ರೈತನಿಗೆ ರಾಜ್ಕುಮಾರ ಕೊಡ್ತಾರೆ. ಸರಿ ಅಂತೇಳಿ ಆ ರೈತ ಅದೆಲ್ಲವನ್ನು ತಗೊಂಡು ಕುದುರೆ ಮೇಲೆ ಅದನ್ನು ಹಾಕ್ಕೊಂಡು ಆತ ಕೂಡ ಕುದುರೆ ಮೇಲೆ ಕೂತ್ಕೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ. ಆಗ ಅದೇ ಊರಲ್ಲಿ ಇದ್ದಂಥ ಒಬ್ಬ ಶ್ರೀಮಂತ ರೈತ ಅದನ್ನು ನೋಡ್ತಾನೆ. ಅಂದರೆ ಆ ಬಡ ರೈತ ಕುದುರೆಯಲ್ಲಿ ಹೋಗೋದನ್ನು ನೋಡಿ ಆತನ ತಡೆದು ನಿಲ್ಲಿಸಿ ಕೇಳ್ತಾನೆ, ಅಲ್ಲ, ನೀನು ಇಷ್ಟು ದಿನ ತುಂಬ ಬಡವನಾಗಿದ್ದೆ, ಆದರೆ ಕುದುರೆಯನ್ನು ತಗೊಂಡು ಕುದುರೆ ಮೇಲೆ ಹೋಗೋ ಅಷ್ಟು ಶ್ರೀಮಂತ ನೀನು ಹೇಗಾದೆ ಮತ್ತು ಯಾವಾಗ ಆದೆ ಅಂತೇಳಿ ಆ ಬಡ ರೈತನ ಕೇಳ್ತಾನೆ. ಆಗ ಆತ ಹೇಳ್ತಾನೆ, ನಾನು ವಿಶೇಷವಾದ ಒಂದು ಸೇಬು ಹಣ್ಣನ್ನು ತಗೊಂಡೋಗಿ ರಾಜರಿಗೆ ಕೊಟ್ಟಿದ್ದೆ. ಆಗ ರಾಜರು ಅದಕ್ಕೆ ಉಡುಗೊರೆಯಾಗಿ ಪ್ರತಿಫಲವಾಗಿ ನನಗೆ ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತೇಳಿ ಆ ರೈತ ಹೇಳ್ತಾನೆ. ಆಗ ಈ ಶ್ರೀಮಂತ ರೈತ ಇರ್ತಾನಲ್ಲ, ಆತ ಹೇಳಿದ್ದ ವಿಷಯನ ಕೇಳಿ ಇವನಿಗೂ ಕೂಡ ಆಸೆ ಬರುತ್ತೆ. ನಾನು ನನ್ನ ತೋಟದಲ್ಲಿರುವಂಥ ಅಷ್ಟು ಸೇಬು ಹಣ್ಣುಗಳನ್ನು ತಗೊಂಡೋಗಿ ರಾಜರಿಗೆ ಕೊಟ್ಟರೆ ಅವರು ಕೂಡ ನನಗೆ ಹೀಗೆ ಹಣ ಮತ್ತು ಒಡವೆ ವೈಡೂರ್ಯಗಳನ್ನೆಲ್ಲ ಕೊಡ್ತಾರೆ ಅಂತೇಳಿ ಆತನು ತನ್ನ ಮನಸ್ಸಲ್ಲಿ ಅಂದ್ಕೊಂಡು ತನ್ನ ಹೊಲದಲ್ಲಿರುವಂಥ ಅಷ್ಟು ಸೇಬು ಹಣ್ಣುಗಳನ್ನು ತಂದು ಒಂದು ಎತ್ತಿನ ಗಾಡಿಯಲ್ಲಿ ತುಂಬಿಕೊಂಡು ಅರಮನೆಗೆ ಹೋಗ್ತಾನೆ. ಹೋಗಿ ಅಲ್ಲಿ ರಾಜಕುಮಾರರ ಹತ್ರ ಹೋಗ್ತಾನೆ. ಸ್ವಾಮಿ, ಈ ಎಲ್ಲ ಸೇಬುಗಳು ನನ್ನ ತೋಟದಲ್ಲಿ ಬೆಳೆದಿದ್ದು, ಇವೆಲ್ಲವನ್ನು ನನಗೆ ಇಷ್ಟವಾದಂಥ ವ್ಯಕ್ತಿಗೆ ಕೊಡಬೇಕು ಅಂತೇಳಿ ತಂದಿದ್ದೀನಿ. ಇದೆಲ್ಲನೂ ನೀವು ಸ್ವೀಕಾರ ಮಾಡಬೇಕು ಅಂತೇಳಿ ಹೇಳ್ತಾನೆ. ಆಗ ರಾಜಕುಮಾರರು, ಇವನು ಶ್ರೀಮಂತ ರೈತ ಇರಬೇಕು, ಈತ ಏನಾದರೂ ಬಡವ ಆಗಿದ್ದರೆ ಇಷ್ಟೊಂದು ಹಣ್ಣುಗಳನ್ನು ಫ್ರೀಯಾಗಿ, ಅಂದರೆ ಪುಕ್ಸಟ್ಟೆಯಾಗಿ ನನಗೆ ಯಾಕೆ ಕೊಡ್ತಿದ್ದ, ಇವನೆಲ್ಲೋ ಶ್ರೀಮಂತ ಇರಬೇಕು, ಅದಕ್ಕೆ ಇಷ್ಟೊಂದು ಹಣ್ಣುಗಳನ್ನು ನನಗೆ ತಂದಿದ್ದಾನೆ ಅಂತ ಹೇಳಿ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ. ಆಮೇಲೆ ಈ ರೈತನೇ ಕೇಳ್ತಾನೆ ರಾಜರ ಹತ್ರ, ಸ್ವಾಮಿ, ನಾನು ನಿಮಗೆ ಇಷ್ಟೆಲ್ಲ ಕೊಟ್ಟಿದ್ದೀನಿ, ನೀವು ನನಗೆ ಅದಕ್ಕೆ ಪ್ರತಿಫಲವಾಗಿ ಏನು ಕೊಡೋದಿಲ್ವಾ ಅಂತ ಹೇಳಿ ಕೇಳ್ತಾನೆ.
ಆಗ ರಾಜರು ಹೇಳ್ತಾರೆ, ಇಲ್ಲ, ನಾನು ಯಾರ ಹತ್ರನೂ ಏನನ್ನು ಪುಕ್ಸಟ್ಟೆಯಾಗಿ ಇಸ್ಕೊಳೋದಿಲ್ಲ, ನೀನು ತಂದಿರೋದಕ್ಕೆ ನಾನು ಕೂಡ ಪ್ರತಿಫಲವಾಗಿ ಕೊಡ್ತೀನಿ ಅಂತ ಹೇಳಿ ಮಂತ್ರಿಗಳಿಗೆ ಹೇಳಿ ಬಡ ರೈತ ಒಂದು ವಿಶೇಷವಾದ ಸೇಬು ಹಣ್ಣನ್ನು ತಂದು ಕೊಟ್ಟಿರ್ತಾನಲ್ಲ, ಆ ಹಣ್ಣನ್ನೇ ರಾಜಕುಮಾರರು ಈ ಶ್ರೀಮಂತ ರೈತನಿಗೆ ಕೊಡ್ತಾರೆ. ಆಗ ಈ ರೈತ ಹೇಳ್ತಾನೆ, ಸ್ವಾಮಿ, ನನ್ನ ಹತ್ರನೇ ಬೇಕಾದಷ್ಟು ಸೇಬಿದೆ, ಅಂಥದ್ರಲ್ಲಿ ನಾನು ಈ ಸೇಬನ್ನು ತಗೊಂಡು ಏನು ಮಾಡಲಿ ಅಂತೇಳಿ ಕೇಳ್ತಾನೆ. ಆಗ ರಾಜರು ಹೇಳ್ತಾರೆ, ನೀನು ನನಗೆ ಇಷ್ಟೊಂದು ಹಣ್ಣುಗಳನ್ನು ತಂದುಕೊಟ್ಟಿದ್ಯಾ, ನಾನು ಈ ಒಂದು ಹಣ್ಣನ್ನು ವಿಶೇಷವಾಗಿ ಇರೋವಂಥ ಈ ಹಣ್ಣನ್ನು ನಾನು ಹಾಗೆ ಇಟ್ಕೊಂಡಿದ್ದೆ, ಅದಕ್ಕೆ ನಾನು ನಿನ್ನನ್ನು ತುಂಬ ಇಷ್ಟಪಟ್ಟಿದ್ದೀನಿ, ಅದಕ್ಕೆ ನಾನು ಈ ವಿಶೇಷವಾದಂಥ ಹಣ್ಣನ್ನು ವಿಶೇಷವಾದ ನಿನಗೆ ಕೊಡಬೇಕು ಅಂಥೇಳಿ ಕೊಡ್ತಾಯಿದ್ದೀನಿ, ತಗೋ, ಈ ಹಣ್ಣು ತುಂಬ ವಿಶೇಷವಾಗಿದೆ ಅಂಥೇಳಿ ಆ ಹಣ್ಣನ್ನು ಆ ಶ್ರೀಮಂತ ರೈತನ ಕೈಗೆ ಕೊಡ್ತಾರೆ. ಆಗ ಶ್ರೀಮಂತ ರೈತ, ಅಯ್ಯೋ, ನಾನು ಎಂಥ ಕೆಲಸ ಮಾಡಿದೆ, ನಾನು ಅವನ ಥರ ಇನ್ನೂ ಶ್ರೀಮಂತ ಆಗ್ಬೋದು, ರಾಜರು ಅವನಿಗೆ ಕೊಟ್ಟಷ್ಟೇ ಎಲ್ಲನೂ ನನಗೂ ಕೊಡ್ತಾರೆ ಅಂತ ಅಂದ್ಕೊಂಡು ಇಷ್ಟೊಂದೆಲ್ಲ ತೊಗೊಂಬಂದೆ, ಆದರೆ ಇವರು ಹೀಗೆ ಮಾಡಿಬಿಟ್ರಲ್ಲ ಅಂಥೇಳಿ ಅವನ ಮನಸ್ಸಿಗೆ ನೊಂದ್ಕೊಂಡು ಬಂದ ದಾರಿಗೆ ಸುಂಕ ಇಲ್ಲ ಅಂಥೇಳಿ ವಾಪಸ್ ಹೊರಟೋಗ್ತಾನೆ. ಏನಿದ್ರ ಅರ್ಥ ಅಂದರೆ, ಯಾರೋ ಏನೋ ಮಾಡಿದರು ಅಂತ ನಾವು ಮಾಡೋಕ್ಕೆ ಹೋಗಬಾರ್ದು. ಅವರೇನೋ ಮಾಡಿದರು, ಅದು ಅವರ ಅದೃಷ್ಟ ಅಥವಾ ಅದು ಲಕ್ ಅಂತಲೂ ಹೇಳ್ಬೋದು, ಅವ್ರಿಗೆ ಸಿಕ್ತು. ಹಾಗಂತ ನಾವು ಕೂಡ ಅವರಾಗೆ ಮಾಡೋಕ್ಕೋದ್ರೆ ಖಂಡಿತ ನಾವು ಇರೋದನ್ನು ಕೂಡ ಕಳ್ಕೊತೀವಿ. ನೀವು ಏನೇ ಮಾಡಿ ಪ್ರಾಮಾಣಿಕವಾಗಿ ಮಾಡಿ, ಯಾಕಂದರೆ ನಮ್ಮ ಪ್ರಾಮಾಣಿಕತೆಗೆ ತಕ್ಕನಾಗಿ ಫಲ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ಯಾರೋ ಮಾಡಿದರು ಅಂಥೇಳಿ ನಾವು ಮಾಡೋಕ್ಕೋದ್ರೆ ನಾವು ಇರೋದನ್ನು ಕೂಡ ಕಳ್ಕೊತೀವಿ. ಏನೇ ಒಂದು ಮಾಡಿ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ, ಖಂಡಿತವಾಗ್ಲೂ ಆ ಪ್ರಯತ್ನಕ್ಕೆ, ಪ್ರಾಮಾಣಿಕತೆಗೆ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಈ ಕತೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಸಾಧ್ಯ ಆದಷ್ಟು ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.